ವಿಶೇಷ ಸರ್, ಐ ಸೆಕ್ಯೂರಿಟಿ ಕಾನ್ಸೆಪ್ಟ್ ಈಗ ವಿಶೇಷ ದರ್ಶನ್ ಅವರದ್ದು ಪ್ರಕರಣ ವಿಶೇಷತೆ ಇದೆ. ಪರ್ಟಿಕ್ಯುಲರ್ ಆಗಿ ಇವರಿಗೆ ಪ್ರತ್ಯೇಕ ಭದ್ರತೆ ಏನಾದರೂ ಕೊಟ್ಟಿದ್ದೀರಾ ಅಥವಾ ಕ್ಯಾಸುವಲ್ ಆಗಿ ಒಬ್ಬ ಜೈದಿ ಸಾಮಾನ್ಯ ಕೈದಿಗೆ ಬೇಕಾದಂಥ ಟ್ರೀಟ್ಮೆಂಟ್ ಇದೆಯಾ ಅದೇ ಭದ್ರತೆ ದೃಷ್ಟಿಯಿಂದ? ಇಲ್ಲ ನಾವು ಎಕ್ಸ್ಟ್ರಾ ಸೆಕ್ಯೂರಿಟಿ ಗ್ಯಾಜೆಟ್ಸ್ಗಳನ್ನ ನಾವು ಅಳವಡಿಸ್ಕೊಂಡು ನಾವು ಸೆಕ್ಯೂರಿಟಿ ಕೊಟ್ಟಿದ್ದೀವಿ ಇವರಿಗೆ. ಹೌದೌದು. ಎಷ್ಟು ಸರ್? ಒಂದು ಸ್ವಲ್ಪ 2 ಬಾಡಿ ವರ್ನ್ ಕ್ಯಾಮ್ರಾ ಇದೆ, 3 CCTV ಕ್ಯಾಮ್ರಾಗಳಿದೆ. 2 ಬಾಡಿ ವಾರ್ನ ಸರ್? ಹೌದೌದು. ರೂಮಲ್ಲಿ CCTV ಇದೆ ಸರ್? ರೂಮಲ್ಲಿ ಅದು ಅದು ನಮ್ದು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ, ಪ್ರೈವಸಿ ಧಕ್ಕೆ ಬರುತ್ತೆ ಅಂತೇಳಿ ರೂಮಲ್ಲಿ ಹಾಕ್ಲಿಕ್ಕೆ ಬರಲ್ಲ. ಎಂಟೈರ್ ಹೊರಗಡೆ ಏನು ಔಟ್ಸೈಡ್ ಎಲ್ಲ ಫೋಕಸ್ ಮಾಡಿ. ಪೊಲಿಟಿಕಲ್ ಪ್ರೆಷರ್ ಏನಾದರೂ ಇದೆ ಸರ್ ಇಲಾಖೆ ಮೇಲೆ? ಯಾಕಂದ್ರೆ ಮೊದಲಿಂದನೂ ಅದು ಒಂದು ಆರೋಪ ಇದೆ, ಪೊಲಿಟಿಕಲ್ ಪ್ರೆಷರ್ನಿಂದ ಪೊಲೀಸ್ ಇಲಾಖೆ ಅಂದರೆ ಕಾರಾಗೃಹ ಇಲಾಖೆಗೆ ಧಕ್ಕೆ ಆಯಿತು, ಮೊನ್ನೆ ಎಲ್ಲ ಘಟನೆ ಕಾರಣನೇ ಪೊಲಿಟಿಕಲ್ ಪ್ರೆಷರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಬಂದ ಮೇಲೆ ಆ ರೀತಿ ಏನಾದರೂ ಇದೆನಾ? ಯಾವುದೇ ಕಾರಣಕ್ಕೂ ಇಲ್ಲ. ಯಾವ ಪೊಲಿಟಿಷಿಯನ್ ಮಾತು ನಾವು ಕೇಳಲ್ಲ, ಯಾವ ಪೊಲಿಟಿಕಲ್ ಪ್ರೆಷರು ಇಲ್ಲ. ನಾನೇ ಹೇಳ್ತೀನಿ ಕೇಳಿ ನಿಮಗೆ, ಇಲ್ಲಿ ನಾನೇ 2000 ಡ್ಯೂಟಿ ಮಾಡಿದ್ದೀನಿ. 2000 ನಾನೇ ಡ್ಯೂಟಿ ಮಾಡಿದ್ದೀನಿ. ಆಗ ನಿಮ್ಗೆ ಗೊತ್ತು ಯಾರಿದ್ರು ಇದು ಮಿನಿಸ್ಟ್ರಿಲಿ ಒಂದು ಕಾಲದಲ್ಲಿ ದಾಖಲಾಗಬೇಕಂತ ಪರಿಸ್ಥಿತಿ ಬಂದಿತ್ತು. ಯಾವ ಪ್ರೆಷರ್ ಹಾಕ್ಲಿಕ್ಕಾಗಲ್ಲ. ಯಾಕಂತಂದರೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ, ನಿಮಗೂ ಒಂದೇನೆ, ನನಗೂ ಒಂದೇನೆ, ದೇಶದ ಪ್ರಥಮ ವ್ಯಕ್ತಿಯು ಕೂಡ ಒಂದೇನೆ. ನಾನು ಹೇಳ್ಬಿಡ್ತೀನಿ ನಿಮಗೆ, ಮೊದಲನೇ ವ್ಯಕ್ತಿಯು ಕೂಡ ಒಂದೇನೆ. ಸೊ ಪ್ರೆಷರ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೆಷರ್ ಹಾಕಿದ್ರೆ ನಾವು ಅದಕ್ಕೆ ಬಗ್ಗೋದು ಇಲ್ಲ. ನಾವು ಅದಕ್ಕೆ ಸರ್ ಇಡೀ ಕರ್ನಾಟಕ ಜನಕ್ಕೆ ಒಂದೇ ಒಂದು ನಿಮ್ಮ ಮ್ಯಾನುವಲ್ ನಿಯಮ ನಿಮ್ದೇನಿರುತ್ತಲ್ವ ಸರ್, ಈಗ ಅವರು ಒಂದು ಸೌಲಭ್ಯ ಕೇಳ್ತಾರೆ. ಯಾಕಂದ್ರೆ VIP ಸೆಲ್ಗಳಿಗೆ ಸಹಜವಾಗಿ ನೋ VIP ಸೆಲ್. ಓಕೆ ಅಲ್ಲ, ಕಾಮನ್ ಸೆಲ್ ಸರ್, ಕೆಲವೊಂದು ಸೌಲಭ್ಯ ಟಿವಿಗಳು ಭದ್ರತಾ ಸೆಲ್ ಅಂತ ಹೇಳಿ ಒಪ್ಕೊಳ್ತೇನೆ. ಖಂಡಿತ ಸರ್. VIP ಸೆಲ್ ಅಂತ ದಯವಿಟ್ಟು ಹೇಳಕ್ ಹೋಗ್ಬಿಡಿ, ಅದು ರಾಂಗ್ ಮೆಸೇಜ್ ಹೋಗುತ್ತೆ. ಅದು ಭದ್ರತಾ ಸೆಲ್ ಸರ್, ಒಂದು ವಿಚಾರ ಹೇಳ್ತೀನಿ. ಕೆಲವೊಂದು ಕಡೆ ಟಿವಿ ವ್ಯವಸ್ಥೆ ಇದೆ, ಸಹಜವಾಗಿ ನಿಮ್ಮ ಒಂದು ಇದ್ರ ನಿಯಮದಲ್ಲೇ ಇದೆ. ಈಗ ಅವರು ಟಿವಿ ಕೇಳಿದ್ರೆ ನೀವು ನೇರವಾಗಿ ನಿಮ್ಮ ಪರಮಾಧಿಕಾರದಲ್ಲಿ ಬರುತ್ತಾ ಹೆಂಗೆ ಅಂತ ಕೊಡ್ಬೋದಾ? ತಪ್ಪೇನಿಲ್ಲ. ಅದು ನ್ಯಾಯಾಲಯದ ಅನುಮತಿ ಬೇಕಾಗಿಲ್ಲ. ಓಕೆ ನಾವು ಬೇರೆ ಕೈದಿಗಳು ಕೊಡ್ತಾ ಇದೀವಲ್ಲ, ಬೇರೆ ಕೈದಿಗಳಿಗೆ ಕೊಡ್ತಾ ಇದೀವಿ, ಕೊಡ್ಬೋದು, ತಪ್ಪೇನಿಲ್ಲ. ಸದ್ಯಕ್ಕೇನು ಕೇಳಿಲ್ಲ. ಸರ್ ಕ್ಯಾಂಟೀನಲ್ಲಿ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಸರ್ ಅದೊಂದು ಕ್ಲಿಯರ್, ಯಾಕಂದ್ರೆ ಬಹಳ ಒಂದ್ ಕಡೆ ವೈರಲ್ ಆಗ್ತಾ ಇದೆ ಫೋಟೋಗಳು. ಕ್ಯಾಂಟೀನಲ್ಲಿ ಏನ್ ಸರ್ವಿಸ್ ಇದೆ ಸರ್ ಮುಖ್ಯ ಕೈದಿಗಳಿಗೆ? ಅದು ನಿಮಗೆ ಅದನ್ನ ನಾನು ನೋಡ್ಕೊಂಡು ಹೇಳ್ಬೇಕಾಗತ್ತೆ. ಈಗ ಒಂದು 20-25 ಆರ್ಟಿಕಲ್ಸ್ ಇದೆ, ಬಿಸ್ಕೆಟ್ ಇದೆ, ಟೂತ್ ಪೇಸ್ಟ್ ಇದೆ. ಅವ್ರು ಡೈಲಿ ರೂಟೀನ್ ಏನು ನೀಡ್ಸ್ಗೆ ಏನು ಬೇಕಲ್ಲ ಅದು ಕ್ಯಾಂಟೀನಲ್ಲಿ ಪರ್ಚೇಸ್ ಮಾಡಿ. ದರ್ಶನ್ ಅವ್ರನ್ನ ಭೇಟಿಗೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಇದೆ, ಅಂದ್ರೆ ಸೆಲೆಬ್ರಿಟಿಗಳಿಗೆ, ಅನಾವಶ್ಯ ವ್ಯಕ್ತಿಗಳಿಗೆ ಭೇಟಿಗೆ ಸದ್ಯ ಕೊಡ್ತಾ ಇಲ್ಲ ಅನ್ನೋದು. ನಾನೇ ಮಾಡಿದ್ದೀನಿ. ಬೇಕಾಗಿಲ್ಲ. ಯಾಕೆ ಬೇಕೀಗ? ಆಯಿತು, ನೀವೇ ಬಂದು ಕೈದಿಯಾಗಿರ್ತೀರಿ. ನೀವು ಯಾರೋ ಊರು ಜನ ಬರ್ತಾರೆ, ಬಂದು ಭೇಟಿ ಮಾಡ್ತಾನೆ ಬಿಡಲ್ಲ ನಾನು? ಈ ಜೈಲು ನಂದಾ ಅಥವಾ ಯಾರು ನಿಮ್ದಾ ಹೇಳಿ? ಈ ಜೈಲನ್ನು ನಾನು ನೋಡ್ಕೊಬೇಕಾ, ನೀವು ನೋಡ್ಕೊಬೇಕಾ? ಅವರ ಮೊದಲ ರಕ್ತ ಸಂಬಂಧಿಗಳು, ಅವರ ವಕೀಲರು ಅಷ್ಟೇ. ಅಲ್ಲ, ಈಗ ಅವರ ಆತ್ಮೀಯರು ಸೆಲೆಬ್ರಿಟಿಗಳು ಇರ್ತಾರಲ್ಲ ಸರ್, ಅವ್ರು ಯಾರು ಬರ್ಲಿಕ್ಕೆ ಇಲ್ಲ, ಅವಕಾಶ ಇಲ್ಲ.